Hello students, I have designed a certain plan to read within 22 hours. Whole syllabus can be revised in 22 hours if you have 100% of dedication to the science. Scoring good marks is very easy with certain tips. But before you do this type of revision, you have to be thorough with the concepts what you have learned until the syllabus has been completed so that you can cover whole revision in 22 hours, just 22 hours. And the focus on the key concepts like diagrams, formulas, reactions, and previous year question papers, you can divide the 22 hours for science in certain way. See, here in chemistry, you are dividing chemistry for only 7 hours. So, to majorly focus on this, you have to be thorough with the prior knowledge and the previous knowledge ಅಲ್ಲಿ ನಿಮ್ಗೆ ಏನೇನ್ ಗೊತ್ತಿರುತ್ತೆ ಕೆಮಿಸ್ಟ್ರಿಯಲ್ಲಿ ಅದನ್ನ ಯಾವ ರೀತಿ ರೀಕಾಲ್ ಮಾಡಬೇಕು ಈ 7 ಅವರ್ಸ್ ಅಲ್ಲಿ ಅಂದ್ರೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಈಕ್ವೇಶನ್ ಚಾಪ್ಟರ್ಗೆ 1 ಅವರ್ ಕೊಡ್ಬೇಕು. ಅದ್ರಲ್ಲಿ ನೀವು ಡೆಫಿನೇಷನ್ಸ್ ಅವೆಲ್ಲ ಮುಂಚೆನೆ ಓದಿರ್ಬೇಕು ಮತ್ತೆ ಅದನ್ನ ರೀಕಾಲ್ ಮಾಡಕ್ 1 ಅವರ್ ಕೊಡ್ತಾ ಇದ್ದೀರಾ ಅಷ್ಟೇ. ಮತ್ತೆ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ಗೆ 1 ಅವರ್. ಅದರಲ್ಲಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್, ಯೂಸಸ್ ಆಫ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್, ಅದರದ್ದು ರಿಯಾಕ್ಷನ್ಸ್ ಮತ್ತೆ ಕ್ಲೋರ್ ಆಲ್ಕಲೈನ್ ಪ್ರೋಸೆಸ್ ಅದೆಲ್ಲ ಏನೇನಿದೆ ಅದೆಲ್ಲ ರೀಕಾಲ್ ಮಾಡಕ್ಕೆ 1 ಅವರ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತೆ ಮೆಟಲಾಯ್ಡ್ಸ್ ಕೂಡ ಓದ್ಬೇಕು ನೀವು. ಅದ್ರ ಪ್ರಾಪರ್ಟೀಸು, ರಿಯಾಕ್ಟಿವಿಟಿ ಸೀರೀಸು, ಎಕ್ಸ್ಟ್ರಾಕ್ಷನ್ ಪ್ರೋಸೆಸಸ್ ಮತ್ತೆ ಅದರದೆಲ್ಲ ಈಕ್ವೇಶನ್ಸ್ ಏನ್ ಬರುತ್ತೆ, ಆಸಿಡ್ ರಿಯಾಕ್ಷನ್, ಬೇಸ್ ರಿಯಾಕ್ಷನ್ ವಿತ್ ಮೆಟಲ್ಸ್ ಅವೆಲ್ಲಾನು ಓದ್ಕೊಳ್ಬೇಕು. ಅದಕ್ಕೆ 1 ಅವರ್. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ಗೆ 1 ಅವರ್. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ, ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ಅದಕ್ಕೆ ಅಯಾನ್ ಈಕ್ವೇಶನ್ಸ್, ಅಯಾನ್ ಸ್ಟ್ರಕ್ಚರು, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಮತ್ತೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಅಲ್ಲಿ ಹೆಂಗ್ ಅದು ಪ್ಲೇಸ್ ಆಗಿದೆ ಅದೆಲ್ಲ ಓದ್ಬೇಕು. ಮತ್ತೆ ಈ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಪೂರ್ತಿ ನಿಮಗ್ ಕೊಟ್ಟಿಲ್ಲ ಆದ್ರೆ ಆ ಈಕ್ವೇಶನ್ಸ್ ಬರೆಯುವಾಗ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಅಯಾನಿಕ್ ಸ್ಟ್ರಕ್ಚರ್ಸ್ ಬರೆಯುವಾಗ ಅದರ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ನಿಮ್ಗೆ ಇಂಪಾರ್ಟೆಂಟ್ ಅಂತ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. Although periodic table is not there for your exam, they may ask different elements joining with carbon and different elements of metals and non-metals. ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳಬಹುದು. ಅದಕ್ಕೋಸ್ಕರ ನಾನು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಅಂತ ಹಾಕಿದ್ದೀನಿ ಇಲ್ಲಿ. ಓಕೆನಾ? ಪ್ರಾಕ್ಟೀಸ್ ಸೆಷನ್ ಇವಿಷ್ಟು ಓದಿದ್ದಾದ್ಮೇಲೆ 1 ಅವರ್, ಈ 5 ಅವರ್ಸ್ ನೀವು ಸ್ಪೆಂಡ್ ಮಾಡಿದ್ದೀರಾ ಅಂದ್ಮೇಲೆ ಅದಕ್ಕೆ ಪ್ರಾಕ್ಟೀಸ್ ಪೇಪರ್ಸ್ ತಗೋಬೇಕು. ಪ್ರಾಕ್ಟೀಸ್ ಪೇಪರ್ ಅಲ್ಲಿ ಈ ಪರ್ಟಿಕ್ಯುಲರ್ ಕೆಮಿಸ್ಟ್ರಿ ರಿಲೇಟೆಡ್ ಕ್ವೆಶನ್ಸ್ ಏನಿದೆ ಅದನ್ನ ನೀವು ಪ್ರಾಕ್ಟೀಸ್ ಸೆಷನ್ ಅಂತಾನೆ ತಗೋಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ವರ್ಕೌಟ್ ಮಾಡ್ಬೇಕು. ಆ ಕ್ವೆಶನ್ಸ್ ನ ನೋಡ್ಕೊಳ್ತೀರಾ, ಯಾವ್ದ್ಯಾವ್ದು ತಪ್ಪು ಮಾಡಿರ್ತೀರಾ ಅದನ್ನ ಫೈನಲ್ ರೀಕ್ಯಾಪ್ ಫಾರ್ ದ ಈಕ್ವೇಶನ್ಸ್, ಫೈನಲ್ ರೀಕ್ಯಾಪ್ ಅಲ್ಲಿ ನೀವು ಆ ಈಕ್ವೇಶನ್ಸ್ ಮತ್ತೆ ಚಾರ್ಟ್ಸ್ ನೆಲ್ಲ ಇನ್ನೊಂದ್ಸಾರಿ ರೀಕಾಲ್ ಮಾಡ್ಕೊಂಡ್ರೆ ಈ 7 ಅವರ್ಸ್ ಟೈಮ್ ಯುಟಿಲೈಸ್ ಮಾಡ್ಕೋತೀರಾ. ಅಂಡ್ ದೆನ್ ಕಮ್ ಟು ಫಿಸಿಕ್ಸ್. ಇಲ್ಲಿ ಫಿಸಿಕ್ಸ್ ಅಲ್ಲಿ ನೀವು 7.5 ಅವರ್ಸ್, ಅರ್ಧ ಗಂಟೆ ಜಾಸ್ತಿ ಕೇಳ್ತಾ ಇದ್ದೀನಿ ನಿಮ್ಗೆ. ಯಾಕಂದ್ರೆ ನಿಮ್ಗೆ ಬೇಕಾಗಿರೋ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟ್ರಿಕ್ಕಿ ಟೈಮ್ಗೆ ನಾನಿಲ್ಲಿ 0.5 ಅವರ್ ಜಾಸ್ತಿ ತಗೊಂಡಿದ್ದೀನಿ. ಸೊ ದ್ಯಾಟ್ ನೀವೇನೇನ್ ಓದ್ತೀರಾ, ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಚಾಪ್ಟರ್ಗೆ 2 ಅವರ್ಸ್ ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಚಾಪ್ಟರ್ಗೆ ನಾನು 2 ಅವರ್ಸ್ ಕೊಟ್ಟಿದ್ದೀನಿ. ಹ್ಯೂಮನ್ ಐ ಮತ್ತೆ ವಿಷನ್ ಡಿಫೆಕ್ಟ್ಸ್ಗೆ ನಾನು ಕಡಿಮೆ ಟೈಮ್ ತಗೊಂಡಿದ್ದೀನಿ. ಯಾಕೆಂದ್ರೆ ಇಲ್ಲಿ ಲೈಟ್ ಚಾಪ್ಟರ್ ಮತ್ತೆ ಹ್ಯೂಮನ್ ಐ ಎರಡೂ ಮಿಕ್ಸ್ ಮಾಡಿ ನೀವು ಓದಿದಾಗ ರೇ ಡಯಾಗ್ರಾಮ್ಸ್ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಈಸಿಯಾಗಿ ನೀವು ಫೋಕಸ್ ಮಾಡಬಹುದು. ಆಮೇಲೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳ್ತಾರೆ. ಕರೆಂಟ್ ಮತ್ತೆ ರೆಸಿಸ್ಟರ್, ಆ ಪ್ಯಾರಲಲ್, ಆ ಸೀರೀಸು, ಆಮೇಲೆ ಪವರ್, ಈ ತರ ತುಂಬಾ ಕ್ವಶನ್ಸ್ ಕೇಳೋದ್ರಿಂದ ಈ ನ್ಯೂಮರಿಕಲ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಈ 2 ಅವರ್ಸ್ ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಮತ್ತೆ ಫಾರ್ಮುಲಾಸ್ ಲಿಸ್ಟ್ ಮಾಡಿ ಅದನ್ನ ಬೈ ಹಾರ್ಟ್ ಮಾಡೋದನ್ನ ಯಾವತ್ತು ಮರಿಬಾರ್ದು. ಮರ್ತಿದ್ದೀರಾ ಅಂದ್ರೆ ನೀವೇ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನಿಜ ಆಗಲ್ಲ ನಿಮ್ ಕೈಯಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಫಿಸಿಕ್ಸ್ ಅಲ್ಲಿ 0.5 ಅವರ್ಸ್ ಜಾಸ್ತಿ ತಗೊಂಡು ಯು ಆರ್ ಗೋಯಿಂಗ್ ಟು ರೀಕ್ಯಾಪ್ ಆಲ್ ದ ಫಾರ್ಮುಲಾಸ್, ಆಲ್ ದ ಪ್ರಾಕ್ಟೀಸ್
ಗಿವನ್ ಫಾರ್ ದ ಪ್ರಾಬ್ಲಮ್ಸ್ ಎಲ್ಲಾನು ನೀಟಾಗಿ ಓದ್ಕೊಳ್ಳಿ. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಲ್ಲಿ ಏನ್ ಬರುತ್ತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಕರೆಂಟ್ ಅಲ್ಲಿ ನೀವು ಥಂಬ್ ರೂಲ್ ಇಂಪಾರ್ಟೆಂಟ್ ಆಗಿ, ಮತ್ತೆ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇದ್ರಲ್ಲಿ ತುಂಬಾ ನೀವು ಕ್ವೆಶನ್ಸ್ ಕೇಳೋದಿಲ್ಲಿ. ಈ ಸರ್ಕ್ಯೂಟ್ ನ ಬಿಲ್ಡ್ ಮಾಡೋದಕ್ಕೆ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಮ್ಯಾಗ್ನೆಟ್ ಮತ್ತೆ ಫೋರ್ಸ್ ರಿಲೇಟೆಡ್, ಮ್ಯಾಗ್ನೆಟ್ ಮತ್ತೆ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಕ್ವೆಶನ್ಸ್ ಟ್ರಿಕ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಶಾರ್ಟ್ ರೀಕ್ಯಾಪ್ ಕೊಡಿ ಎಲ್ಲದಕ್ಕೂ. ಮತ್ತೆ ಸೋರ್ಸಸ್ ಆಫ್ ಎನರ್ಜಿ, ರಿನ್ಯೂವೇಬಲ್ ನಾನ್ ರಿನ್ಯೂವೇಬಲ್ ಎನರ್ಜಿ ನಿಮಗೆ ಕೊಟ್ಟಿಲ್ಲ, ಆದ್ರೂ ನಾನು ಯಾಕೆ ಕೊಟ್ಟಿದ್ದೀನಿ ಇಲ್ಲಿ ಅಂದ್ರೆ, ವೆನ್ ಇಟ್ ಕಮ್ಸ್ ಟು ಎಲೆಕ್ಟ್ರಿಸಿಟಿ ಅಂಡ್ ಸಮ್ ಆಫ್ ದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಈ ಎರಡು ಮಿಕ್ಸ್ ಮಾಡಿ ಎನರ್ಜಿ ರಿನ್ಯೂವೇಬಲ್ ಮತ್ತೆ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಬಗ್ಗೆ ಕೇಳ್ತಾರೆ. ಸೊ ದಟ್ ಐ ಹ್ಯಾವ್ ಗಿವನ್ ಅ ಕೀ ಕಾನ್ಸೆಪ್ಟ್ ಆಫ್ ರಿನ್ಯೂವೇಬಲ್ ಅಂಡ್ ನಾನ್ ರಿನ್ಯೂವೇಬಲ್ ಅಲ್ಲಿ. ನಾವು ಕಮ್ ಟು ದ ಬಯಾಲಜಿ. ಬಯಾಲಜಿಯಲ್ಲಿ 7.5 hours ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ಇಲ್ಲಿ ಡಯಾಗ್ರಾಮ್ಸ್ ಮೇಲೆ ಫೋಕಸ್ ಜಾಸ್ತಿ ಮಾಡ್ಬೇಕಾಗತ್ತೆ. ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡುವಾಗ ನೀವು ಡಯಾಗ್ರಾಮ್ ಡ್ರಾ ಮಾಡಕ್ಕಂತೂ ಕೇಳಲ್ಲ, ಯೂಶುವಲಿ ಕೇಳಿದ್ರೆ 2 or 3 marks ಅಲ್ಲಿ ಟೊಮ್ಯಾಟೊ ಡಯಾಗ್ರಾಮು, ಇಲ್ಲಾಂದ್ರೆ ನರ್ವ್ ಸೆಲ್ ಡಯಾಗ್ರಾಮು, ಇಲ್ಲಾಂದ್ರೆ ಯಾವ್ದಾದ್ರು ಸ್ಮಾಲ್ ಡಯಾಗ್ರಾಮ್ಸ್ ಫಾರ್ ದಟ್ ಲಿವರ್, ಆಮೇಲೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ಸ್ ಆಫ್ ಹಾರ್ಮೋನ್ ಏನನ್ನ ಕೇಳಿದ್ರೆ ಅದರಲ್ಲಿ ಡಯಾಗ್ರಾಮ್ ಬರೆಯುವಂಥದ್ದು ಬರುತ್ತೆ. ಅದು ಬಿಟ್ರೆ ಡ್ರಾಯಿಂಗ್ ಅಂತ ಸಪರೇಟ್ ಆಗಿ ಯಾವ್ದು ಕೇಳಲ್ಲ. ಡಯಾಗ್ರಾಮ್ಸ್ ಅವರೇ ಕೊಟ್ಟಿರ್ತಾರೆ, ಲೇಬಲ್ ಮಾಡಿ ಅದ್ರ ಫಂಕ್ಷನ್ಸ್ ಕೊಡ್ಬೇಕಾಗತ್ತೆ ಅಷ್ಟೇ. ಓಕೆನಾ. ಲೈಫ್ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದ್ರಲ್ಲಿ. ಲೈಫ್ ಪ್ರೋಸೆಸ್ ಮತ್ತೆ ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಚಾಪ್ಟರ್ ಅಲ್ಲಂತೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಬರುತ್ತೆ. ಇದನ್ನ ನೀವು ಮೇನ್ ಫೋಕಸ್ ಮಾಡಿದೀರಾ ಅಂದ್ರೆ, ಡಯಾಗ್ರಾಮ್ ಬೇಸ್ ಕ್ವೆಶನ್ಸ್ ಎಲ್ಲ ಫುಲ್ ಸಾಲ್ವ್ ಮಾಡಿದೀರಾ ಅಂದ್ರೆ ಮ್ಯಾಕ್ಸಿಮಮ್ ಸ್ಕೋರ್ ಬಯಾಲಜಿಯಲ್ಲಿ ಬಂತು ಅಂತಾನೆ ಅರ್ಥ. ಇದರಲ್ಲಿ ಕಾಂಪಿಟೆನ್ಸಿ ಹೆಂಗಪ್ಪ ಕೇಳ್ತಾರೆ ಅಂದ್ರೆ, ಹೆರಿಡಿಟಿ ಚಾಪ್ಟರ್ ಅಲ್ಲಿ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ವೇರಿಯೇಷನ್ ವೇರಿಯನ್ಸ್ ಅಂತ 2 ಕಾನ್ಸೆಪ್ಟ್ ಬರುತ್ತೆ. ಹೆರಿಡಿಟಿ ಅಂಡ್ ಎವಲ್ಯೂಷನ್ ನೀವು ಓದಿದ್ದೀರಾ ಅಂದ್ರೆ ಕ್ರಾಸ್ ಬೋರ್ಡ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಅವ್ರ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಕಾಂಪಿಟೆನ್ಸಿ ಕ್ವೆಶನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಬಿಟ್ರೆ ಅವರ್ ಎನ್ವಿರಾನ್ಮೆಂಟ್ ಅಲ್ಲಿ 5 marks ಅಥವಾ 4 marks ಬರುವಂತ ಚಾನ್ಸಸ್ ಇರುತ್ತೆ. ಇದರಲ್ಲಿ ಫ್ಲೋ ಚಾರ್ಟ್ಸ್, ಫುಡ್ ವೆಬ್, ಫುಡ್ ಚೈನು, ಫುಡ್ ಪಿರಮಿಡ್ ಅಲ್ಲಿ ಎನರ್ಜಿ ಕನ್ಸಂಪ್ಷನ್, ಅದರಲ್ಲಿ 2 laws ಬರುತ್ತೆ, 0% ಲಾ ಮತ್ತೆ 10% ಲಾ. ಇವಾಗ ಅದ್ರ ಬೇಸ್ ಮೇಲೆ ಅಂತ ಪ್ರಾಬ್ಲಮ್ಸ್ ಏನಾದ್ರು ಕೇಳಿದ್ರೆ ಅವರ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಬರ್ಕೋಬೇಕಾಗತ್ತೆ. ಮತ್ತೆ ಡಯಾಗ್ರಾಮ್ಸ್ ಮಾಡುವಾಗ ದಯವಿಟ್ಟು ಎಲ್ಲಾ ಡಯಾಗ್ರಾಮ್ಸ್ NCERT ಅಲ್ಲಿ ಯಾವ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ನೀವು ಪಾರ್ಟ್ಸ್ ಲೇಬಲಿಂಗು, ಆ ಲೇಬಲಿಂಗ್ಗೆ ಅಟ್ಲೀಸ್ಟ್ 2 ಫಂಕ್ಷನ್. ಒಂದು ಡಯಾಗ್ರಾಮ್ ತಗೊಂಡಿದ್ದೀರಾ ಅಂದ್ರೆ ಆ ಡಯಾಗ್ರಾಮ್ ಅಲ್ಲಿ NCERT ಅಲ್ಲಿ ಎಷ್ಟು ಲೇಬಲಿಂಗ್ಸ್ ಕೊಟ್ಟಿದ್ದಾರೆ, ಆ ಲೇಬಲಿಂಗ್ಸ್ ಅಲ್ಲಿ ಅದರ ಫಂಕ್ಷನ್ಸ್ ಏನು ಅನ್ನೋದನ್ನ ತರೋ ಆಗಿರ್ಬೇಕು. ಫುಲ್ ತರೋ ಆಗಿದ್ರೆ ಮಾತ್ರ ಬಯಾಲಜಿಯಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡಕ್ಕಾಗತ್ತೆ. ಲಾಸ್ಟ್ ಪಾರ್ಟ್ ಏನಂದ್ರೆ, ಈ ಮೆಥಡಾಲಜಿ ಏನ್ ಯೂಸ್ ಮಾಡ್ಬೇಕು ನೀವಂದ್ರೆ, ರಿವಿಷನ್ ಲೆಕ್ಚರ್ಸ್ ನ ಕೇಳ್ಬೇಕಾಗತ್ತೆ. ನೀವು ಕ್ಲಾಸ್ ಅಲ್ಲಿ ಮಾಡಿರುವಂತ ರಿವಿಷನ್ ರನ್ನಿಂಗ್ ನೋಟ್ಸ್ ಆದ್ರೂ ಓದ್ಕೊಳ್ಳಿ, ಅಥವಾ ಯಾವ್ದಾದ್ರು ಶಾರ್ಟ್ ರೀಕ್ಯಾಪ್ ವಿಡಿಯೋಸ್ ಆದ್ರೂ ನೋಡಿ. ಅದರಿಂದ ನಿಮ್ಗೆ ಬೇಗ ಕವರ್ ಆಗುತ್ತೆ ಕೀ ಕಾನ್ಸೆಪ್ಟ್ಸ್. ಡಯಾಗ್ರಾಮ್ ಪ್ರಾಕ್ಟೀಸ್ ಅಲ್ಲಿ ಮಾಡುವಾಗ NCERT ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರೆ ಕ್ವೆಶನ್ ಪೇಪರ್ ಅಲ್ಲಿ ಯಾವ್ಯಾವ ತರ ಡಯಾಗ್ರಾಮ್ಸ್ ಕೇಳಿದ್ದಾರೆ ಅದನ್ನ ನೀವು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತಗೋಬೇಕಾಗುತ್ತೆ. ಈಕ್ವೇಶನ್ಸ್ ಫಾರ್ಮುಲಾಸ್ಗೆ ನೀವು ಮಾಡ್ಕೊಂಡಿರೋ ಚಾರ್ಟ್ ಅಂದ್ರೆ NCERT ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಬಂದಿದೆ, ಆ ಕ್ವೆಶನ್ಸ್ ಅಲ್ಲಿ ಯಾವ್ಯಾವ ತರ ಈಕ್ವೇಶನ್ಸ್ ಬಂದಿದೆ, ಬ್ಯಾಲೆನ್ಸಿಂಗ್ ಈಕ್ವೇಶನ್ಸ್ ಬಂದಿದ್ಯಾ, ಮಿಸ್ಸಿಂಗ್ ಟರ್ಮ್ ನ ಕೇಳಿದಾರ, ಆ ತರ ನೋಡ್ಕೊಂಡು ಈಕ್ವೇಶನ್ಸ್ ಅಂಡ್ ಫಾರ್ಮುಲಾಸ್ ನ ಸಾಲ್ವ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಡೌಟ್ಸ್ ಬಂದಿದ್ರೆ ಸಬ್ಜೆಕ್ಟ್ ಟೀಚರ್ ನ ಕ್ಲಾರಿಫೈ ಮಾಡೋದಕ್ಕೆ ಕೇಳ್ಬೋದು ಸ್ಕೂಲಲ್ಲಿ. ಅದರ್ವೈಸ್ ಯು ಕ್ಯಾನ್ ಯೂಸ್ ದ ಡಿಜಿಟಲ್ ರಿಸೋರ್ಸ್ ಫಾರ್ ಕ್ಲಿಯರಿಂಗ್ ಯುವರ್ ಡೌಟ್ಸ್ ಇನ್ ಕ್ವೆಶನ್ಸ್. ಆ ಕ್ವೆಶನ್ಸ್ ನ ನೀವು ಕ್ವೆಶನ್ ಪೇಪರ್ ಮುಖಾಂತರ ನೀವು ಸಾಲ್ವ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಇಲ್ಲಿ ನಿಮ್ಗೆ ಇದೆಲ್ಲ ಮಾಡೋದ್ರಿಂದ ಏನಪ್ಪಾ ಸಿಗುತ್ತೆ, ಈ 22 hours ಅಲ್ಲಿ ನೀವು ಏನ್ ಸ್ಪೆಂಡ್ ಮಾಡಿರ್ತೀರಾ ಅದ್ರ 100% ರಿಸಲ್ಟ್ ನಿಮ್ಗೆ ಸಿಗುತ್ತಾ ಸಿಗಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕ್ಲಾರಿಟಿ ಆನ್ ದ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗತ್ತೆ. ಯಾವ್ಯಾವ ಚಾಪ್ಟರ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ನೀವು ಕವರ್ ಮಾಡಿದೀರಾ, ಯಾವ ಕಾನ್ಸೆಪ್ಟ್ ಕವರ್ ಮಾಡಕ್ ಆಗಿಲ್ಲ ಈ 22 hours ಅಲ್ಲಿ, ಇನ್ 2 hours ತಗೊಳ್ಳಿ, ಇನ್ 24 hours ಆಗುತ್ತಪ್ಪ. ಈ 24 hours ಒಂದೇ ದಿನಾನೇ 24 hours ಅಂತಾನೂ ಅಲ್ಲ. ಡಿವೈಡ್ 12 hours ನಾಳೆ, 12 hours ಇವತ್ತು.
12 ಅವರ್ಸ್ ನೆನ್ನೆ 12 ಅವರ್ಸ್ ಇವತ್ತು, ಅಥವಾ ನೀವು ಡಿವೈಡ್ ಮಾಡ್ಕೊಂಡು ಹೋಗಿದಾಗ ಕಾನ್ಸೆಪ್ಟ್ ಎಲ್ಲೆಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ, ಎಲ್ಲೆಲ್ಲಿ ಕವರ್ ಮಾಡಿದ್ರೆ ಎಲ್ಲಿ ಕವರ್ ಮಾಡಕ್ ಆಗಿಲ್ಲ ಅನ್ನೋದು ನಿಮ್ಗೆ ಕ್ಲಾರಿಟಿ ಸಿಕ್ಕಾಗ ಮುಂದೆ ನೆಕ್ಸ್ಟ್ ಫರ್ದರ್ ಓದೋದಕ್ಕೆ ಯೂಸ್ ಆಗುತ್ತೆ. ಮತ್ತೆ ನೀವು ಈ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡಿದೀರಾ ಅಂದ್ರೆ ಆನ್ಸರ್ಸ್ ಮಾಡಕ್ಕೆ ಈಸಿ ಆಗುತ್ತೆ. ಯಾವ್ದಾದ್ರು ಕ್ವಶನ್ ಪಟ್ ಅಂತ ಕೇಳಿದ ತಕ್ಷಣ ಚಟ್ ಅಂತ ಆನ್ಸರ್ ಮಾಡ್ಬೇಕು. ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್, ನೀವು ಈ ತರ ಕನ್ಸ್ಟ್ರಿಕ್ಟೆಡ್ ಟೈಮ್ ಅಲ್ಲಿ ನೀವು ಎಷ್ಟು ಕವರ್ ಮಾಡ್ತೀರಾ ಅನ್ನೋದನ್ನ ನೀವು ಕಲ್ತಿದ್ದೀರಾ ಅಂದ್ರೆ ಈ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಫುಲ್ ಬಂದಂಗೆ. ಟೈಮ್ ಮ್ಯಾನೇಜ್ಮೆಂಟ್ ಬಂತಂದ್ರೆ ಕಾನ್ಫಿಡೆನ್ಸ್ ಇನ್ ದ ಎಕ್ಸಾಮ್ ಇನ್ಕ್ರೀಸ್ ಆಗುತ್ತೆ. if you can reach this 100% confidence, you can score 100% in your exam. And also if you dedicate your studies to this, ಆವಾಗ ನಿಮ್ಗೆ ಕರೆಕ್ಟ್ ಆಗಿ 100% ರಿಸಲ್ಟ್ ಬರಕ್ಕೆ ದಾರಿ ಆಗುತ್ತೆ. ಯಾಕೆಂದ್ರೆ ನೀವು ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡಿರ್ತೀರಾ. ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀರಾ ಅಂದ್ರೆ ನೀವು ಕಾನ್ಸೆಪ್ಟ್ ಕವರ್ ಮಾಡಿರ್ತೀರಾ. ಕಾನ್ಸೆಪ್ಟ್ ಕವರ್ ಆಗಿದೆ ಅಂದ್ರೆ ನಾಲೆಡ್ಜ್ ನಿಮ್ ತಲೆಗೆ ಹೋಗಿರುತ್ತೆ. ಆ ನಾಲೆಡ್ಜ್ ನ ನೀವು ಅಪ್ಲೈ ಮಾಡಿ ಕ್ವೆಶನ್ ಆನ್ಸರ್ ಮಾಡಿದ್ದೀರಾ ಅಂದ್ರೆ ದೆನ್ ಯು ಹ್ಯಾವ್ 100% ಚಾನ್ಸ್ ಆಫ್ ಸ್ಕೋರಿಂಗ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್.